ಉಮಾಪತಿ ಶ್ರೀನಿವಾಸ್ ಹಾಗೂ ದುನಿಯಾ ವಿಜಯ್ ಒಟ್ಟಾಗಿ ಸಿನಿಮಾ ಮಾಡಲಿದ್ದಾರಂತ. ಸಿಟಿ ಲೈಟ್ ಹೆಸರಿನ ಚಿತ್ರವನ್ನು ವಿಜಯ್ ನಿರ್ದೇಶನ ಮಾಡುತ್ತಿದ್ದು, ವಿನಯ್ ರಾಜ್ಕುಮಾರ್ ಇದಕ್ಕೆ ಹೀರೋ ಆಗಿದ್ದಾರೆ. ವಿಜಯ್ ಪುತ್ರಿ ಮೋನಿಶಾ ಚಿತ್ರದ ನಾಯಕಿಯಾಗಿದ್ದು, ಈ ಚಿತ್ರದ ಮುಹೂರ್ತಕ್ಕೆ ಉಮಾಪತಿ ಶ್ರೀನಿವಾಸ್ ಅವರು ಆಗಮಿಸಿದ್ದಾರೆ. ಅವರು ದುನಿಯಾ ವಿಜಯ್ ಬಾಯ್ತುಂಬ ಹಾಡಿ ಹೋಗಲಿದ್ದು, ಅವರ ಜೊತೆ ಸಿನಿಮಾ ಮಾಡುವುದಾಗಿಯೂ ಕೂಡ ಹೇಳಿದ್ದಾರೆ. ಸಿಟಿ ಲೈಟ್ ಹೆಸರಿನ ಚಿತ್ರವನ್ನು ವಿಜಯ್ ನಿರ್ದೇಶನ ಮಾಡುತ್ತಿದ್ದು, ವಿನಯ್ ರಾಜ್ಕುಮಾರ್ ಇದಕ್ಕೆ ಹೀರೋ. ವಿಜಯ್ ಪುತ್ರಿ ಮೋನಿಶಾ ಚಿತ್ರದ ನಾಯಕಿ. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಉಮಾಪತಿಯವರು, ದುನಿಯಾ ವಿಜಯ್ ಇಷ್ಟ ಆಗೋ ವ್ಯಕ್ತಿತ್ವ, ಅವರ ಜೊತೆ ಸಿನಿಮಾ ಮಾಡ್ತೀನಿ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, RJ 32 ಕನ್ನಡ ನ್ಯೂಸ್, ಬೆಂಗಳೂರು. ನಾನು ಅವ್ರನ್ನ ತುಂಬಾ ಖುಷಿ ಪಡ್ತೀನಿ. ಅದರದನ್ನೇ ಪ್ರೊಡ್ಯೂಸರ್, ಅದರದನ್ನೇ ಸಿನಿಮಾನ ಇಷ್ಟಪಡೋರ್ನ ಹೊರತುಪಡಿಸಿ ಅವ್ರದ್ದೊಂದು ಇದೇ ನಂಗೆ ತುಂಬಾ ಇಷ್ಟ. ಅವ್ರ ಮಾತಾಗ್ಲಿ, ಅವ್ರ ಗತ್ತಾಗ್ಲಿ, ಅವ್ರ ನೇರ ನುಡಿ ಆಗ್ಲಿ, ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ನಮ್ಮ ಆನೇಕಲ್ ಸುತ್ತಮುತ್ತ ಇರುವಂತ ಒಬ್ಬ ಒಳ್ಳೆ ಮನಸ್ಸಿನ ಸಮಾಜ ಸೇವೆ ಮಾಡಬೇಕು ಅಂತ ಪಣ ತೊಟ್ಟು ನಿಂತಿರೋ ಉಮಾಪತಿ ಸರ್ಗೆ ತುಂಬಾ ಸ್ವಾಗತ ಸರ್. ಸೊ ಹಾಗೆ ನಿಮ್ಮಿಂದನೇ ಮಾತು ಎಂಡ್ ಮಾಡ್ತೀನಿ. ಈಗ ನಿಮ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ದುನಿಯಾ ವಿಜಯ್ ಸರ್ ಅಂದ್ರೆ ನನ್ನ ಪ್ರಕಾರ ಫಿನಿಕ್ಸ್ ಇದ್ದಂಗೆ. ಯಾಕಂದ್ರೆ ವೇದಿಕೆಗೆ ಮೇಲೆ ನಿಂತಾಗ, ಮೈಕ್ ಕೊಟ್ಟಾಗ ಮಾತಾಡಬೇಕು ಅಂತ ಕೆಲವೊಬ್ರು ಮಾತಾಡ್ತಾರೆ. ಅದ್ರ ನನ್ನ ಬಗ್ಗೆ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಏನಿದೆ ಅದನ್ನ ನೇರವಾಗಿ ಮಾತಾಡ್ತೀವಿ. ಯಾಕಂದ್ರೆ ನನ್ನ ದುನಿಯಾ ವಿಜಯ್ ಸರ್ ಸಂಪರ್ಕ ಬಹಳ ವರ್ಷಗಳಿಂದ. ನನಗೆ ಅವರಲ್ಲಿ ಏನ್ ಬಹಳ ಇಷ್ಟ ಆಗಿದ್ದು ಅಂದ್ರೆ, ಯಾರಾದ್ರೂ ಕ್ಯಾಮ್ರಾ ಮುಂದೆ ನಿಂತಾಗ ಕ್ಯಾಮ್ರಾ ಹಿಂದ್ಗಡೆ ಇರೋರ ಬಗ್ಗೆ ಕಮೆಂಟ್ ಮಾಡೋದು ಬಹಳ ಈಸಿ. ಒಬ್ಬ ಪ್ರೊಡ್ಯೂಸರ್ ಆಗಿ, ಒಬ್ಬ ಡೈರೆಕ್ಟರ್ ಆಗಿ, ಒಬ್ಬ ಹೀರೋ ಆಗಿ, ಒಬ್ಬ ಪ್ರೇಕ್ಷಕನಾಗಿ ಜವಾಬ್ದಾರಿಯುತವಾಗಿ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನ ಪ್ರೂವ್ ಮಾಡಿದ್ದಾರೆ. ಎಲ್ಲರೂ ಹೇಳ್ತಾರೆ ಎಲ್ಲಾ ಕೆಲಸ ಎಲ್ಲಾರ ಕೆಲವು ಮಾಡಕ್ಕಾಗಲ್ಲ ಅಂತ. ಮನ್ಸಿದ್ರೆ ಸಾಕು, ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು ಅಂತ. ಮಾತಾಡೋರು ಮಾತಾಡ್ತಾ ಇರ್ಲಿ, ಕಾಲೆಳೆಯೋರು ಎಳಿತಾ ಇರ್ಲಿ, ಬದುಕೋರು ನಾವು ಎಲ್ಲಿದ್ರು ಬದುಕೆ ತೋರಿಸ್ತೀವಿ ಅನ್ನೋದಕ್ಕೆ ಒಂದು ನಿದರ್ಶನ ನಮ್ಮ ದುನಿಯಾ ವಿಜಯ್ ಸರ್. ಅದೇ ರೀತಿ ಇವತ್ತು ಈ ಫಂಕ್ಷನ್ ಅಲ್ಲಿ, ಇವೆಂಟ್ ಅಲ್ಲಿ ದುನಿಯಾ ವಿಜಯ್ ಸರ್ ಮಗಳು, ಅದೇ ರೀತಿ ನಮ್ಮ ವಿನಯ್ ರಾಜ್ಕುಮಾರ್ ಅವರು ಇದ್ದಾರೆ. ಇನ್ನ KP ಶ್ರೀಕಾಂತ್ ಸರ್. ನಾನು ಅವ್ರ ಬಗ್ಗೆ ಬಹಳ ಖುಷಿ ಪಡೋದೇನು ಅಂದ್ರೆ, ಸಿನಿಮಾ ಪ್ರಮೋಷನ್ ಮಾಡೋದು ಕಲ್ತಿದ್ದ ನಾವು KP ಶ್ರೀಕಾಂತ್ ಸರ್ ವತಿಯಿಂದ. ಯಾಕೆಂದ್ರೆ ಪಬ್ಲಿಸಿಟಿ, ದರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್ ಅಂತಾರಲ್ಲ, ಹಂಗೆ ನಿಮ್ಮ ಡಬ್ಬದಲ್ಲಿ ಏನಿದೆ ಏನಿಲ್ಲ ಗೊತ್ತಿಲ್ಲ, ಅಲ್ಲಾಡಿಸ್ತಾ ಇರ್ಬೇಕಷ್ಟೇ. ಜನ ತಿರ್ಗಿ ನೋಡ್ಬೇಕು. ಯಾವತ್ತೂ ಅಷ್ಟೇ ಸೀಡ್ ನಾವು ಬಿತ್ತಬೇಕು. ಯಾವ ಬೀಜ ಏನು ಎತ್ತ ಅಂತ ಮೊಳಕೆ ಹೊಡೆದ್ಮೇಲೆ ಗೊತ್ತಾಗಬೇಕು ಅದು ಯಾವ ಸಸಿ ಅಂತ. ಯಾಕಂದ್ರೆ ನಡೋರ್ಗೆ ಗೊತ್ತಿರ್ತದೆ ಯಾವ ಸಸಿ ಅಂತ. ಆ ವಿಚಾರದಲ್ಲಿ ನಾನು KP ಶ್ರೀಕಾಂತ್ ಸರ್ಗೆ ನಾನು ಬಹಳ ಗೌರವಿಸ್ತೀನಿ. ಅದೇ ರೀತಿ ನಮ್ಮ ಗೆಳೆಯರು ನೀನಾಸಂ ಸತೀಶ್ ಅವರು, ಮತ್ತೆ ಮಾಸ್ಟರ್ ಇದ್ದಾರೆ. ನಮ್ಮ ವಿನೋದ್ ಮಾಸ್ಟರ್ ನಮ್ಗೆ ಸೆಟ್ಟಲ್ಲೆಲ್ಲ ಬಹಳಷ್ಟು ಸಲ ಹೊಸಕೋಟೆ ಬಿರಿಯಾನಿ ತಗೊಂಡ್ ತಿನ್ಸಿದ್ರು. ಇವಾಗ ದುನಿಯಾ ವಿಜಯ್ ಸರ್ಗೆ ತಿನ್ಸ್ತೀರಾ. ಅದೇ ರೀತಿ ಇನ್ನ ಅನೇಕ ಸರ್, ನಾನು ನಿಮ್ಗೆ ಬಹಳ ಇಷ್ಟಪಡ್ತೀನಿ ನಿಮ್ಮ ಆಕ್ಟಿಂಗು. ಮತ್ತೆ ನಮ್ಮ ಮಾಸ್ತಿ ಕನ್ನಡದ ಆಸ್ತಿ ವೇದಿಕೆ ಮೇಲೆ ಇದ್ದಾರೆ. ಇನ್ನು ಮಾಧ್ಯಮದವರು ಬೇಕಾದಷ್ಟು ಜನ ಇಲ್ಲಿ ಇದೀರಿ. ಇವಾಗ ಫೋನಲ್ಲಿ ಬರ್ಬೇಕಾದ್ರೆ ಕೆಲವೊಬ್ರು ಮಾತಾಡ್ತಾ ಇದ್ರು, ಸರ್ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡುವಂತ ಏನೋ ನಮ್ಮ ಚೇಂಬರ್ ಅಲ್ಲಿ ಒಂದಷ್ಟು ಜನ ಕೂತಿದ್ದಾರೆ, ಎಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ತರ್ತಾ ಇದ್ದಾರೆ, ಸ್ಟಾರ್ ರೇಟಿಂಗ್ ಯಾರಿಗೂ ಕೊಡೋಂಗಿಲ್ಲ ಅಂತ ಹೇಳಿ. ಸೊ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಒಂದು ಸಿನಿಮಾನ ನಿಲ್ಸ್ಕೊಂಡು ಥಿಯೇಟರ್ ಅಲ್ಲಿ ಉಳಿಸ್ಕೊಂಡು ಎಕ್ಸಿಬಿಟರ್ ಡಿಸ್ಟ್ರಿಬ್ಯೂಟರ್ ಹತ್ರ ದುಡ್ಡು ವಸೂಲಿ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಪ್ರೊಡ್ಯೂಸರು ಮುಕ್ಕಾಲ್ ಭಾಗ ಸತ್ತೋಗಿರ್ತಾನೆ. ಯಾಕಂದ್ರೆ ಇವತ್ತೇನಾದ್ರೂ ಇಂಡಸ್ಟ್ರಿ ಬದುಕಿದೆ ಅಂತ ಆದ್ರೆ, ಇದು ಒಂದು ಟೀಮ್ ಅಂತ ಇದ್ದಾಗ ಮಾತ್ರ ಇಂಡಸ್ಟ್ರಿ ಬದುಕೋಕ್ ಸಾಧ್ಯ. ಒಬ್ಬರಿಂದ ಇಂಡಸ್ಟ್ರಿ ಅಲ್ಲ, ಯಾರು ಹೇಳೋಂಗಿಲ್ಲ ಇಂಥವ್ರು ಇಲ್ಲ ಅಂದ್ರೆ ಸಿನಿಮಾ ಓಡಲ್ಲ ಅಂತಲ್ಲ. ಬೇಕಾದಷ್ಟು ಸಿನಿಮಾ ದುನಿಯಾ ವಿಜಯ್ ಸರ್ ಇವತ್ತು ಡೈರೆಕ್ಷನ್ ಮಾಡಿ, ಸಲಗ ಇರ್ಬೋದು, ಭೀಮಾ ಇರ್ಬೋದು, ಪ್ರೂವ್ ಮಾಡಿ ತೋರಿಸಿದಾರಲ್ಲ. ಸೊ ಅದು ಒಂದು ದೊಡ್ಡ ನಿದರ್ಶನ. ಇಲ್ಲಿ ಯಾರಿಗೋಸ್ಕರ ಅಂತನೋ ಇಂಡಸ್ಟ್ರಿನ ಗ್ರಾಂಟೆಡ್ ಆಗಿ ತಗೊಳಂಗಿಲ್ಲ. ಇಂಡಸ್ಟ್ರಿ ಇವ್ರದ್ದು, ಇಂಥ ವರ್ಗದ್ದು ಅಂತ ಹೇಳಿ. ಒಂದು ಸಿನಿಮಾ, ಒಂದು ನಮ್ಮ ಸಿನಿಮಾದ ಒಂದು ಬೆಸ್ಟ್ ಪಾರ್ಟ್ ಏನು ಅಂದ್ರೆ, ಯಾವ ಜಾತಿ ಜನಾಂಗ ಯಾವುದು ಇಲ್ಲಿ ವರ್ಕ್ ಆಗಲ್ಲ. ಒಂದೇ ಜಾತಿ, ಸಿನಿಮಾ ಜಾತಿ ಅಷ್ಟೇ. ಯಾವ ಜಾತಿ ಕಲಾವಿದರ ಜಾತಿ, ಯಾವ ಜಾತಿ ನಿರ್ಮಾಪಕರ ಜಾತಿ, ಯಾವ ಜಾತಿ ಟೆಕ್ನಿಷಿಯನ್ ಜಾತಿ ಅನ್ನೋದು ಅಷ್ಟೇ. ಬಹಳ ಖುಷಿ ಆಗ್ತದೆ. ಯಾಕೆಂದ್ರೆ ಅನೇಕ ನಮ್ಮ ಇಲ್ಲೇ ಇದಾರಲ್ಲ, ನಮ್ಮ ಕನಕ್ಪುರ್ ರೋಡ್ ಕಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ ಜಮೀನ್ ಅಲ್ಲಿದೆ. ಎಲ್ಲಿ ಅಂದ್ರೆ ನಮ್ಮ ಇವ್ರು ಇದಾರಲ್ಲಪ್ಪ, ಯೋಗೇಶ್ ಅವರು, ಅವ್ರ ತಂದೆಯವ್ರ ಜಾಗ ಇದೆಯಲ್ಲ ಅಲ್ಲಿ ಅಂತಾರೆ. ನಮ್ದು ಏನೇ ಜಾಗ ಇರ್ಲಿ, ಎತ್ತನೇ ಇರ್ಲಿ, ಅಂದ್ರೆ ಒಬ್ಬ ಆರ್ಟಿಸ್ಟ್ ಅಂತ ಆದ್ರೆ ಆರ್ಟಿಸ್ಟ್ಗೆ ಕೊಡುವಂತ ಗೌರವ ಅದು. ಯಾಕಂದ್ರೆ ಸರಸ್ವತಿ ಪುತ್ರರು ಅಂತ
ಎಲ್ಲಾರನ್ನೂ ಕರೆಯಲ್ಲ. ಅದೇ ರೀತಿ ಕಲಾವಿದರು ಅಂತ ಬಂದಾಗ ಎಲ್ಲರೂ ಗೌರವಿಸ್ತಾರೆ. ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಬಹಳ ದೊಡ್ಡ ಜವಾಬ್ದಾರಿಯಾಗಿರ್ತದೆ. ಈ ಸಿನಿಮಾಕ್ಕೆ ನಮ್ಮ ಸಹಕಾರ ಇರ್ತದೆ. ಸಿಟಿ ಲೈಟ್ಸ್ ಸಿನಿಮಾ ಒಳ್ಳೇದಾಗ್ಲಿ. ಲೈಟ್ಸ್ ಅಂತ ಏನಕ್ಕೆ ಇಟ್ಟಿದ್ದಾರೆ ಗೊತ್ತಿಲ್ಲ, ಸಿಗರೆಟ್ ಅಲ್ಲಿ ಲೈಟ್ಸ್ ಕೇಳ್ತಾ ಇದ್ವಿ, ಇವಾಗ ಸಿಟಿ ಲೈಟ್ಸ್ ಅಂತ ಇದೆ. ಅದೇ ರೀತಿ ನಮ್ಮ ಸರ್ ಇದ್ದಾರೆ, ಸುರೇಶ್ ಸರ್ ಇದ್ದಾರೆ, ಎಲ್.ವೈ. ರಾಜೇಶ್ ಸರ್, ಮತ್ತೆ ಮೊನ್ನೆ ಅಷ್ಟೇ ಸಿನಿಮಾ ರಿಲೀಸ್ ಆಯಿತು. ಅವ್ರ ಸಿನಿಮಾನು ಬಹಳ ಚೆನ್ನಾಗಿ ಓಡಿದೆ. ಏನಂದ್ರೆ ಇಲ್ಲಿ ನಮ್ಮಲ್ಲಿ ಕ್ಯಾಟಗರೈಸ್ ಮಾಡ್ಬಿಡ್ತಾರೆ, ಡಿಸ್ಕ್ರಿಮಿನೇಷನ್ ಮಾಡ್ಬಿಡ್ತಾರೆ, ಇದು ಮಾಸ್ ಸಿನಿಮಾ, ಇದು ಕ್ಲಾಸ್ ಸಿನಿಮಾ ಅಂತೇಳಿ. ಸೊ ಹಂಗಾಗಿ ಅವ್ರು ಮಲ್ಟಿಪ್ಲೆಕ್ಸ್ ಅಲ್ಲೇ ಇರ್ತಾರೆ. ಆ ಮಲ್ಟಿಪ್ಲೆಕ್ಸ್ ಇಂದ ಒಂದಷ್ಟು ಮಾಸ್ ಸಿನಿಮಾಗಳು ಬಂದು ಒಂದು BC ಸೆಂಟರ್ಗಳಿಗೂ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಸಿನಿಮಾ ಮುಖಾಂತರ ಒಂದಷ್ಟು ಜನ ಕಲಾವಿದರು, ಒಂದಷ್ಟು ಜನ ನಿರ್ದೇಶಕರು, ಒಂದಷ್ಟು ಜನ ಸಿನಿಮಾ ಕೆಲಸ ಮಾಡಿರೋರಿಗೆ ನಿಮ್ಮ ಆಶೀರ್ವಾದ ಆಗಲಿ ಅಂತ ಕೇಳ್ಕೊಂತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.